ಹಾಯ್ ಹಲೋ ನಮಸ್ಕಾರ ರೀ. ನಮ್ಮಂದಿಗೆ ನಾವು ಇವತ್ತು ಹೊಂಟೇವಿ ನವಲ್ಗುಂದ ಕಾಮಣ್ಣ ಅಥವಾ ನವಲ್ಗುಂದ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ. ಇಲ್ಲೇ ಭಾಳ ವರ್ಷ ಆಗಿತ್ತು ನಾನು ಕೇಳಾಕತ್ತೆ, ಎಲ್ಲರೂ ಬಂದು ಹೇಳಾಕತ್ತಿದ್ರು ಇಲ್ಲೇ ಫುಲ್ ಪವರ್ಫುಲ್ ಅದಾನ ಕಾಮಣ್ಣ ಅಂತೇಳಿ. ಸೊ ನಾವು ಈ ವರ್ಷ ಹೋದ್ರಾತಂತೇಳಿ ಹೋಗಿದ್ವಿ. ಇಲ್ಲೇ ಟೋಟಲ್ 5 ದಿನ ಕಾಮಣ್ಣನ ಇಡ್ತಾರ. ಇವಾಗ ನಾವು ಹೋಗಿರೋದು ಕಾಮಣ್ಣನ 2ನೇ ದಿನ. ಇಲ್ಲಿ ನೀವೇನಾರ ಬರ್ಬೇಕಂತಂದ್ರೆ ಭಾಳ ಲಘುನನ ಬೆಳಗ್ಗೆನ ಬರಬೇಕು, ಇಲ್ಲಾಂದ್ರೆ ಭಾಳ ರಶ್ ಇರ್ತೈತಿ. ನೀವು ನೋಡತ್ತಿರ್ಬೋದು ಇಲ್ಲಿ ವಿಶೇಷ ದರ್ಶನನೂ ಕೂಡ ಇರ್ತೈತಿ, ಆದ್ರೆ ಅದು ಕೂಡ ಸಿಕ್ಕಾಪಟ್ಟೆ ಗದ್ದಲ ಇರತ್ತೆ. ಇಲ್ಲಿಗೆ ಬಂದು ನೀವು ಹರಕೆ ಮಾಡ್ಕೊಳ್ಬೇಕು. ನಿಮ್ಗೆ ಮದುವೆ ಸಮಸ್ಯೆ ಆಗಿರಲಿ, ಸಂತಾನ ಸಮಸ್ಯೆ ಆಗಿರಲಿ, ಅಥವಾ ಉದ್ಯೋಗದ ಸಮಸ್ಯೆ ಆಗಿರಲಿ, ಯಾವುದೇ ಸಮಸ್ಯೆಗಳು ಇದ್ರೂ ನಿಮ್ಗೆ ಇಲ್ಲೇ ಪರಿಹಾರ ಆಗ್ತೈತಿ. ಏನಿಲ್ಲ, ಒಂದು ಎಕ್ಸಾಂಪಲ್ ನಾನು ಸಂತಾನದ ಸಮಸ್ಯೆ ಇರೋರಿಗೆ ಹೇಳ್ಬೇಕಂತಂದ್ರೆ ನೀವು ಅಲ್ಲೇ ತೊಟ್ಟಿಲನ್ನು ತೊಗೊಳ್ಬೇಕು. ತೊಟ್ಟಿಲನ್ನು ತೊಗೊಂಡ್ಬಿಟ್ಟು ಕಾಮಣ್ಣನ ಪಾದಕ್ಕೆ ನೀವು ಮುಟ್ಟಿಸಿ ನಿಮ್ಮ ಮನೆಗೆ ತಗೊಂಡು ಹೋಗಿ ಪೂಜೆನ ಮಾಡಬೇಕು. ಒಂದು ವರ್ಷದೊಳಗೆ ನಿಮ್ದೇನಾದ್ರೂ ಹರಕೆ ಪೂರ್ತಿ ಆಯ್ತಂತಂದ್ರೆ ನೀವು ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಅದ್ರ ಜೊತೆ ಹೊಸದೊಂದು ತೊಟ್ಟಿಲನ್ನ ತೊಗೊಂಡ್ಬಿಟ್ಟು ದೇವರಿಗೆ ಅರ್ಪಣೆನ ಮಾಡಬೇಕು. ಇಲ್ಲಪ್ಪ ನಿಮ್ದು ಒಂದು ವರ್ಷದೊಳಗೆ ಹರಕೆ ತೀರಿಲ್ಲ ಅಂತಂದ್ರೆ ಏನಿಲ್ಲ, ಅದನ್ನೇನೆ ನೀವು ತೊಟ್ಟಿಲನ್ನ ಪೂಜೆ ಏನ್ ಮಾಡ್ತಿರ್ತಿರಲ್ಲ ಅದೇ ತೊಟ್ಟಿಲನ್ನ ತಗೊಂಡ್ಬಿಟ್ಟು ಮತ್ತೆ ಬಂದು ಕಾಮಣ್ಣನ ಪಾದಕ್ಕೆ ಮುಟ್ಟಿಸಿ ಮತ್ತೆ ತಗೊಂಡೋಗಿ ಪೂಜೆನ ಮಾಡಬೇಕು. ಇದೇ ರೀತಿ ನಿಮ್ಮ ಹರಕೆ ತೀರೋವರೆಗೂ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಹರಕೆ ತೀರತ್ತೆ. ಹಂಗಾರ ನವಲ್ಗುಂದ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಯಾರ್ಯಾರು ಬಂದಿರಿ ನಂಗೆ ಕಮೆಂಟ್ ಮಾಡ್ರಿ. ಈ ನನ್ನ ವಿಡಿಯೋ ನಿಮ್ಗೇನ್ರ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು, ಧನ್ಯವಾದಗಳು.